ಹಾಯ್ ಹಲೋ ನಮಸ್ಕಾರ, ನೀತುಜ್ಞ ಬ್ಲಾಗ್ಗೆ ಸ್ವಾಗತ. ಇದು ಕೂಡ ಕಂಟಿನ್ಯೂ ಮಾಡ್ತಾ ಇರೋದು ವಿಡಿಯೋ. ನಾನು ಆಗುಂಬೆ ಇಲ್ಲಿಂದ ನಾವು ಇದಕ್ಕೆ ಹೋಗಬೇಕಾದ್ರೆ ಶೃಂಗೇರಿಗೆ ಹೋಗಬೇಕಾದ್ರೆ ಆಗುಂಬೆ ಸಿಗುತ್ತೆ. ಯಾವಾಗಲೂ ನಾವು ಈ ಪ್ಲೇಸಿಗೆ ಹೋದಾಗ ಒಳ್ಳೆ ಬಿಸಿಲು ಹತ್ತಿದಾಗ ಹೋಗಿರ್ತೀವಿ ಆಯಿತಾ. ಈ ಪ್ಲೇಸ್ ಹೋಗಬೇಕು ಅಂದರೆ ಬೆಳಗ್ಗೆ 6:30 ಇಲ್ಲೆಲ್ಲ ಇರಬೇಕು. ಆವಾಗ ಸೂರ್ಯ ಹುಟ್ಟೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೆ ಇಲ್ಲಿ ಪ್ಲೇಸ್ ಮಾಡಿರೋದು. ಯಾಕಂದರೆ ಇದು ಹುಟ್ಟೋ ಜಾಗ ಮತ್ತು ಮುಳುಗೋ ಜಾಗ ಎರಡೂ ಕೂಡ ಕಾಣುತ್ತೆ ಅಂತ. ಯಾಕಂದರೆ ನಂಗೆ ಎರಡೂ ಗೊತ್ತಿಲ್ಲ, ಹುಟ್ಟೋ ಟೈಮ ಇಲ್ಲ ಮುಳುಗೋ ಟೈಮಲ್ಲ ಈ ಸೀನರಿ ಸಿಗೋದು ಅಂತ ಹೇಳಿ. ಯಾಕಂದರೆ ನಾವು ಹೋಗಿದ್ದ ಟೈಮಲ್ಲಿ ಯಾವಾಗಲೂ ಬಿಸಿಲೇ ಇರುತ್ತೆ. ಈ ರೂಟಲ್ಲಿ ನಾವು ಇದಕ್ಕೆ ಶೃಂಗೇರಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ಈ ರೂಟಲ್ಲಿ ಹೋಗಬೇಕಾದ್ರೆ ಯಾವಾಗಲೂ ಇದೇ ಕತೆ, ಬಿಸಿಲಿರುತ್ತೆ. ಇಲ್ಲಾಂದರೆ ನಾವು ಕರೆಕ್ಟ್ ಟೈಮಿಗಂತೂ ಇಲ್ಲಿ ರೀಚ್ ಆಗೋಲ್ಲ. ಹಾಗಾಗಿ ಏನು ಮಾಡಿದ್ವಿ, ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಸೀನರಿ ನೋಡ್ಕೊತ ನಿಂತ್ಕೊಂಡ್ವಿ. ಮತ್ತೇನು ಮಾಡೋಕ್ಕಾಗತ್ತೆ, ಸೂರ್ಯ ನಾವು ಹೋಗಿ ಟೈಮಲ್ಲಿ ಬಾ ಅಂದರೆ ಬರಲ್ಲ. ಅದಕ್ಕೋಸ್ಕರ ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳಿ ಸುಮ್ಮನೆ ಸೀನರಿ ನೋಡ್ಕೊಂಡು ಬಂದ್ವಿ. ತುಂಬ ಮಂಗಗಳಿತ್ತು. ನಮಗಂತೂ ಫಸ್ಟು ಸ್ನೋಕಿ ಬೇರೆ ಇರೋದು, ನಮಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಎಲ್ಲಿಬ್ಬರು ಕಿತ್ತಾಡ್ತಾರೋ, ಇಲ್ಲ ಮಂಗ ಬಂದು ನಮ್ಮ ಸ್ನೋಕಿಗೆ ಎಲ್ಲಿ ಕಚ್ಚುತ್ತೋ ಅಂತ, ಇಲ್ಲ ನಮ್ಮ ಸ್ನೋಕಿ ಎಲ್ಲಿ ಓಡಿಸ್ಕೊಂಡು ಹೋಗ್ಬಿಡ್ತಾಳೋ ಅಂತ ಭಯ ಇತ್ತು. ಅದಕ್ಕೆ ನಾವು ಎತ್ಕೊಂಡೇ ತಿರುಗ್ತಿದ್ವಿ. ಆಮೇಲೆ ನೋಡೋಕೆ ಬಿಡೋಣ ಅಂತ ಹೇಳಿ ಕೆಳಗೆ ಬಿಟ್ವಿ, ಹೆದರ್ಕೊಂಡು ಕೆಳಗೆ ಬಿಟ್ವಿ. ಆದರೂ ಮಂಗ ಇದಕ್ಕೆ ನೋಡಿ ಹೆದರ್ಕೊಂಡು ಓಡೋಗ್ತಿತ್ತು. ಆಮೇಲೆ ಇದು ಕೂಗೋದು ನೋಡಿ ಹೆದರ್ಕೊಂಡು ಹೋಗ್ತಿತ್ತು. ಆಮೇಲೆ ಮತ್ತೆ ಇದು ಈ ಕಡೆ ಬಂದರೆ ಅದು ಬಂದು ನಾನು ಕಚ್ಚಾಕ್ತೀನಿ ನೋಡು ಅಂತ ಬರ್ತಿತ್ತು. ಇವರಿಬ್ಬರು ಜಗಳದಲ್ಲಿ ನಮಗೆ ಹೆದರ್ಕೊಂಡು ಬೆವರು ಬರ್ತಾಯಿತ್ತು. ಎಲ್ಲಪ್ಪ ಇಬ್ಬರು ಕಿತ್ತಾಡ್ತಾರೋ ಅಂತ ನಮಗೆ ಹೆದರಿಕೆ ಆಗ್ತಾಯಿತ್ತು. ಇವರಿಬ್ಬರು ಸುಮ್ಮನೆ ಸ್ಕೋಪ್ ತೊಗೊಳ್ತಿದ್ರು. ಆದರೆ ಇಲ್ಲಿ ನಾವು ಅವರಿಬ್ಬರು ಸ್ಕೋಪ್ ತೊಗೊಂಡ್ರೆ ನಾವು ನಿಜವಾಗ್ಲೂ ಹೆದರ್ಕೊಂಡು ಬೆವರು ಬರ್ತಿತ್ತು ನಮಗೆ, ಎಲ್ಲಿ ಜಗಳ ಆಡ್ತಾರೋ ಅಂತ ಹೇಳಿ. ಹಂಗಾಗಿ ಎತ್ಕೊಂಡೇ ತಿರುಗ್ತಾ ಇದ್ದಿದ್ದು. ಆಮೇಲೆ ಬಿಟ್ಟು ನೋಡಿದ್ದು ನಾವು ನೋಡೇ ಬಿಡೋಣ ಅಂತ. ಆವಾಗ ಗೊತ್ತಾಯಿತು ಇವ್ರದ್ದು ಪುಸ್ಕಾಟಿ ಸ್ಕೋಪು, ಏನೂ ಮಾಡಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಅದಾಗಿದ ಮೇಲೆ ನಾವು ಇಲ್ಲಿಂದ ಹೊರಟಿದ್ದೆ ಶೃಂಗೇರಿಗೆ ಹೋಗೋದು ಮುಂಚೆ ಒಂದು ದೇವಸ್ಥಾನ ಇದೆ, ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದು ಹೋದರೆ ಮಿಸ್ ಮಾಡಬೇಡಿ, ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಮಗೂ ನನ್ನ ಮಗಳು ಹೇಳಿದ್ದು, ಅಂದರೆ ನಮ್ಮ ಅಳಿಯ ಹೇಳಿದ್ದು, ಇಲ್ಲೊಂದು ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಯಾರಾದರೂ ಹಾಲ್ಟ್ ಆಗಬೇಕು ಅಂದರೆ ಇಲ್ಲಿ ಹಾಲ್ಟು ಹೋಗ್ಬೋದು. ಯಾಕಂದರೆ ಒಳ್ಳೆ ನದಿ ಇದೆ ಆ ಕಡೆ, ಒಳ್ಳೆ ದೇವಸ್ಥಾನ ಇದೆ. ಸುತ್ತಮುತ್ತ ಏನೋ ಒಂಥರ ಚೆನ್ನಾಗಿದೆ, ಶಾಂತಿ ಇದೆ. ಯಾಕಂದರೆ ನಾವು ಹೋಗಿದ್ದೆ ಒಂದು ದಿನದಲ್ಲಿ 3 ಊರು ನೋಡ್ತಾ ಇದ್ದಿದ್ದು, 3 ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಾವು. ಹಾಗಾಗಿ ನಮಗೆ ಇಲ್ಲಿ ಉಳ್ಕೊಳ್ಳೋಕ್ಕಾಗಿಲ್ಲ, ಬರೀ ನೋಡ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದು ನಾವು. ಹಾಗಾಗಿ ಇಲ್ಲಿ ಹೋದರೆ ಆರಾಮಾಗಿ ಒಂದು ದಿನ ಇರ್ಬೋದು. ಆದರೆ ನಮಗೆ ಟೈಮ್ ಇಲ್ವಲ್ಲ, ಹಾಗಾಗಿ ನಾವು ಸ್ವಲ್ಪ ಹೊತ್ತೇ ಹೋಗಿ ಬಂದಿದ್ದು. ಆಮೇಲೆ ಇಲ್ಲಿ ತುಂಬ ಅಂದರೆ ಒಳಗೆ ಹೇಗಿದೆ ಅಂದರೆ, ಮೇಲೊಂದು ದೇವಸ್ಥಾನ ಇದೆ, ಕೆಳಗೆ ಮತ್ತೆ ಒಂದು ದೇವಸ್ಥಾನ ಇದೆ. ಅಲ್ಲಿ ಸುಬ್ರಹ್ಮಣ್ಯ ಅಂದರೆ ನಾಗನೋ ಇಲ್ಲ ಇದು ಏನದು ಹದ್ದು ಮೇಲೆ ಏನೋ ದೇವ್ರ ನರಸಿಂಹಸ್ವಾಮಿನೋ ಏನೋ ಕೂತಿರೋ ಥರ ಇದೆ. ನಂಗೆ ಅಷ್ಟು ಸರಿಯಾಗಿ ನೆನಪರ್ತಿಲ್ಲ, ಯಾಕಂದರೆ ಇಲ್ಲಿ ಫೋಟೋ ವಿಡಿಯೋ ತೊಗೊಳಂಗಿಲ್ಲ. ಹಾಗಾಗಿ ನಾನು ಫೋಟೋ ವೀಡಿಯೋಸ್ ತೊಗೊಂಡಿಲ್ಲ, ಹಾಗಾಗಿ ನಂಗೆ ನೆನಪಿಲ್ಲ. ಅದನ್ನು ನೋಡಿದಾಗ ಕಣ್ಣಲ್ಲಂತೂ ನಿಜ ತುಂಬ ಚೆನ್ನಾಗಿತ್ತು, ಕಾಮಾಗಿತ್ತು ದೇವಸ್ಥಾನ. ನೋಡ್ತಾನೇ ಇರಬೇಕು ಅನ್ನಿಸ್ತು. ಹಾಗಾಗಿ ನನಗೆ ಇದು ಅಷ್ಟು ಸರಿಯಾಗಿ ನೆನಪರ್ತಾ ಇಲ್ಲ, ಅಂದರೆ ನಾವು ನೋಡಿದ್ದಿದ್ರಲ್ಲಿ. ಅದೇ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೋದರೆ ಮಾತ್ರ ಮಿಸ್ ಮಾಡಬೇಡಿ, ಈ ದೇವಸ್ಥಾನ ನೋಡ್ಕೊಂಡು ಬನ್ನಿ. ಇಲ್ಲಿಂದ ನಾವು ಹೊರಟಿದ್ದೆ ಶೃಂಗೇರಿಗೆ. ಅಲ್ಲಿ ಹೋಗಿದ ತಕ್ಷಣ ಮೊದಲಿಗೆ ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಮೇಲೆ ದೇವ್ರ ದರ್ಶನ ಎಲ್ಲ ಕಡೆಯೂ ನಮಗೆ ಸ್ಕೂಲ್ ಎಕ್ಸಾಮ್ ಟೈಮ್ ಇರೋದ್ರಿಂದ ಎಲ್ಲ ಕಡೆ ಕಾಮಾಗಿ ದೇವಸ್ಥಾನದಲ್ಲಿ ದರ್ಶನ ಬೇಗ ಆಯಿತು, ನೀಟಾಗಿ ಆಯಿತು. ತುಂಬ ಹೊತ್ತು ಕೂಡ ನಾವು ದೇವ್ರು ನೋಡ್ಬೋದಿತ್ತು, ಆ ಥರ ನಮಗೆ ದರ್ಶನ ಆಯಿತು. ಆಮೇಲೆ ಇಲ್ಲಿಂದ ನಾವು ದೇವ್ರ ದರ್ಶನ ಆಗಿದ್ಮೇಲೆ ಇಲ್ಲಿ ತುಂಬ ಮೀನಿದೆ. ಅಂದರೆ ನನ್ನ ಸ್ಕೂಲ್ ಡೇಸಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಈ ದೇವಸ್ಥಾನಕ್ಕೆ, ಹಾಗಾಗಿ ನನಗೆ ನೆನಪಿದೆ. ಅಲ್ಲಿ ನಾವು ತುಂಬ ಹೊತ್ತು ಮೀನು ನೋಡ್ಕೊಂಡು ಕೂತಿದ್ವಿ. ಪುರಿ ಎಲ್ಲ ಹಾಕ್ಕೊಂಡು ಅದಕ್ಕೆ ತಿನ್ನಿಸ್ತಾ ತುಂಬ ಇದ್ರಲ್ಲಿ ನೋಡ್ಕೊಂಡು ಕೂತಿದ್ವಿ. ಹಾಗಾಗಿ ನನಗೆ ಈ ಪ್ಲೇಸ್ ಇಷ್ಟ ಅಂತ ಹೇಳಿ ಫಸ್ಟು ಓಡೋಗ್ಬಿಟ್ಟು ಅದು ನೆನಪು ಬರ್ತಿತ್ತು, ಸ್ಕೂಲ್ ಡೇಸ್ ನೆನಪಾಯ್ತಾ. ಇಲ್ಲಿ ಹೋಗ್ಬಿಟ್ಟು ಮೀನನ್ನ ನೋಡ್ತಾ ಇದ್ವಿ. ಅದನ್ನು ನಿಲ್ಲಕ್ಕಾಗ್ತಿದ್ದಿಲ್ಲ, ಅಷ್ಟೊಂದು ಬಿಸಿಲಿತ್ತು. ನಾವು ಹೋಗಿದ್ದ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡ್ವಿ. ನನಗೆ ಸ್ಕೂಲ್ ಟೈಮಲ್ಲಿ ಬಂದಿದ್ವಿ ಅಲ್ವಾ, ಅದು ನೆನಪು ಬರ್ತಾಯಿತ್ತು. ಯಾಕಂದರೆ
ಯಾಕಂದರೆ ನಮಗೆ ಟೂರಿಗಂತ ಕರ್ಕೊಂಡು ಬಂದಿದ್ದೆ ಫಸ್ಟ್ ಈ ಜಾಗಕ್ಕೆ. ನಾನು ಸ್ಕೂಲ್ ಡೇಸಲ್ಲಿ ಫಸ್ಟು ಟೂರ್ ಅಂತ ಹೋಗಿದ್ದೆ ಈ ಜಾಗಕ್ಕೆ. ಇಲ್ಲಿಂದ ಮತ್ತೆ ಯಾವ ಕಡೆ ನಮ್ಮ ಅಪ್ಪ ಅಮ್ಮ ಕಳಿಸೇ ಇಲ್ಲ ಅನಿಸುತ್ತೆ ಟೂರಿಗೆ. ಇದೊಂದೇ ಪ್ಲೇಸಿಗೆ ಟೂರಿಗೆ ಕಳಿಸಿದ್ದಿದ್ದಾಯ್ತಾ. ನನಗೆ ಬಸ್ಸಲ್ಲಿ ಹೋದರೆ ಸಾಕು ವಾಮಿಟ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ತುಂಬ ವಾಮಿಟ್ ಮಾಡ್ತಿದ್ದೆ. ಹಾಗಾಗಿ ನಾನು ಎಲ್ಲೂ ಕಳಿಸ್ತಾ ಇದ್ದಿಲ್ಲ ನನಗೆ. ಹಾಗಾಗಿ ನಾನು ಹೋಗ್ತಾನೂ ಇದ್ದಿಲ್ಲ. ಬಸ್ಸು ಅಂದರೆ ಒಂದು ಬೇಡಪ್ಪ ಅಂತಿದ್ದೆ. ಹಾಗೂ ಹೋಗ್ತಿದ್ದೆ ಅಜ್ಜಿ ಮನೆಗೆಲ್ಲ. ಆದರೆ ಬಸ್ ನನಗೆ ಆಗ್ತಾ ಇದ್ದಿಲ್ಲ ಆ ಥರ. ಅದಕ್ಕೋಸ್ಕರ ನಾವು ಯಾಕಪ್ಪ ಈಗೆಲ್ಲಪ್ಪ ಹೋಗೋದು, ಟೂರು ಬೇಡ ಏನು ಬೇಡ ಅಂತ ಹೇಳಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ತುಂಬ ಹೊತ್ತು ಮೀನು ನೋಡ್ತಾ ಇದ್ವಿ. ಅದೊಂದು ಚೆನ್ನಾಗಿ ನೆನಪಿದೆ. ನಮ್ಮ ಹೆಡ್ ಮಾಸ್ಟ್ರು ಮನೆಯೂ ಶೃಂಗೇರಿ ಅವರು ಅನಿಸುತ್ತೆ ಅವರು. ಹಾಗಾಗಿ ನಮಗೆ ಶೃಂಗೇರಿ ತೋರ್ಸೋಕ್ಕೆ ಕರ್ಕೊಂಡು ಬಂದಿದ್ದು ಸ್ಕೂಲ್ ಟೂರಿಂದ. ಅವ್ರ ಮನೆ ಇಲ್ಲೇ ದೇವಸ್ಥಾನದ ಆ ಕಡೆ ಎಲ್ಲೋ ಇತ್ತು ನಮಗೆ ಗೊತ್ತಿರೋಂಗೆ. ಯಾಕೆಂದರೆ ಅವ್ರ ಮನೆಗೂ ಕರ್ಕೊಂಡೋಗಿದ್ರು ನಮ್ಮನ್ನೆಲ್ಲ. ಹಾಗಾಗಿ ಅದು ನೆನಪಿದೆ ನನಗೆ. ಹೆಡ್ ಮಾಸ್ಟ್ರದು ಹೆಸರು ಕೂಡ ಗೊತ್ತಿಲ್ಲ, ಇದು ಇಲ್ಲ. ಹಾಗಾಗಿ ಅವ್ರ ಹೆಸರು ಹೇಳೋಕ್ಕಾಗ್ತಾಯಿಲ್ಲ ನನಗೆ. ಒಟ್ಟಲ್ಲಿ ಫುಲ್ ನೆನಪಿದೆ ನಾವು ಹೋಗಿದ್ವಿ ಅಲ್ಲಿಗೆ ಅಂತ ಹೇಳಿಬಿಟ್ಟು. ಅವ್ರ ಮನೆಗೂ ಕರ್ಕೊಂಡೋಗಿ ನಮಗೆ ಜ್ಯೂಸ್ ಕುಡಿಸ್ಕೊಂಡು ಎಲ್ಲ ಮಕ್ಕಳಿಗೂ ಕರ್ಕೊಂಡ್ಬಂದಿದ್ರು ಅನ್ನೋದು ನೆನಪಂತೂ ಇದೆ. ಈ ಥರ ಶೃಂಗೇರಿದು ನೆನಪು ನನಗೆ. ಇಲ್ಲಿಂದ ಊಟ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಊಟ ತುಂಬ ಚೆನ್ನಾಗಿತ್ತು. ಅನ್ನ ಮತ್ತು ಸಾಂಬಾರು ಅಂದರೆ ಹೇಗೆ ನೆನಪು ಬರುತ್ತೆ ನೋಡಿ ನೋಡ್ತಾ ಇದ್ದರೆ. ಆ ಬಿಸಿಲಿಗಂತೂ ನಮಗೆಲ್ಲಾದರೂ ಕೂತ್ರೆ ಸಾಕು ಅನ್ನಿಸ್ತಾ ಇತ್ತು. ಅಷ್ಟು ಬಿಸಿಲು ಹೊಡಿತಾ ಇತ್ತು ಮಾತ್ರ. ಯಾಕಂದರೆ ಓಪನ್ ಪ್ಲೇಸ್ ಅಲ್ವಾ, ಸಿಕ್ಕಾಪಟ್ಟೆ ಬಿಸಿಲು ಹೊಡೆಯುತ್ತೆ. ಈ ದೇವಸ್ಥಾನ ಎಷ್ಟು ನಾನು ತುಂಬ ಸತಿ ನೋಡಿದ್ದೀನಿ. ಹೇಗಿದೆಯೋ ಹಾಗೆ ಇದೆ, ಚೇಂಜ್ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ, ಸುಮ್ಮನೆ ಹೇಳಿದ್ದು. ಯಾವ ದೇವಸ್ಥಾನನೂ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಕೂತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ ಅಂತ ಇದು ಮಾಡಿದ್ವಿ. ಇದೇ ಪಕ್ಕದಲ್ಲಿ ಊಟದ ಹಾಲ್ ಹತ್ರನೇ ಒಂದು ದೇವಸ್ಥಾನ ಇದೆ, ಒಂದು ಗಣಪತಿ ದೇವಸ್ಥಾನ ಇದೆ, ಇನ್ನೊಂದು ದೇವಸ್ಥಾನ ಇದೆ. ಇದು ಕೂಡ ಇದು ಹೊಸದಾಗಿರೋದು ಇಲ್ಲ ಮೊದಲು ಇತ್ತ ನನಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ ನನಗೆ. ಯಾಕಂದರೆ ನಾವು ಮೇನ್ ದೇವಸ್ಥಾನ ನೋಡ್ಕೊಂಡು ಯಾವಾಗಲೂ ಬಂದಿರೋದು. ಆಮೇಲೆ ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಹೋಗಿದ್ದು ಇಲ್ಲಿಂದ ಕುದುರೆಮುಖದ ಮೇಲಿಂದ ಹೋದ್ವಿ. ನಾವು ಕುದುರೆಮುಖ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಹೋದಾಗ ಕುದುರೆಮುಖದಲ್ಲಿ ನಾವು ಹೋಗಿದ್ದೇನಕ್ಕೆ ಕುದುರೆಮುಖ ಅಂದರೆ ಅಲ್ಲಿ ಏನು ಕೂಡ ಇಲ್ಲ, ಫುಲ್ ಪಾಳು ಬಿದ್ದುಬಿಟ್ಟಿದೆ ಅಂತ ಹೋಗಿದ್ದು. ಆದರೆ ಈಗ ಮತ್ತೆ ಕುದುರೆಮುಖ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಫಸ್ಟು ನಾವು ಹೋದಾಗ ಇಷ್ಟು ಕೂಡ ಜನ ಇದ್ದಿಲ್ಲ. ಈಗ ಆ ಥರ ಇಲ್ಲ, ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಕುದುರೆಮುಖ. ಫುಲ್ ಪಾಳು ಬಿದ್ದುಬಿಟ್ಟಿತ್ತಲ್ವ, ಈಗ ಆ ಥರ ಏನೂ ಪಾಳು ಬಿದ್ದಿದ್ದ ಥರ ಇಲ್ಲ, ಸ್ವಲ್ಪ ಜನಗಳು ಇದ್ದಾರೆ. ಆಮೇಲೆ ಅಲ್ಲಿ ಮತ್ತೆ ಯಾವುದೋ ದೇವಸ್ಥಾನ ಹೊಸದಾಗಿ ಮತ್ತೆ ಕಟ್ತಾ ಇದ್ದಾರೆ. ಇದು ನಾವು ನಮ್ಮ ಸ್ನೋಕಿ ಬೇರೆ ಇದ್ಲಲ್ವ, ಬಂದು ಇವ್ರು ಫ್ರೆಂಡ್ ಮಾಡ್ಕೊಳಕ್ಕೆ ಇಲ್ಲ ಕೂಗ್ತಾಯಿದ್ರು. ನಾವು ಇದ್ರ ಜೊತೆ ಬಿಸ್ಕೆಟ್ ಎಲ್ಲ ಹಾಕಿ ಆಟಾಡ್ತಾ ಇದ್ವಿ. ಅದೇ ನಾವು ಕುದುರೆಮುಖ ನೋಡೋಕ್ಕೆ ಹೋಗಿದ್ದು ಪಾಳು ಬಿದ್ದಿತ್ತಲ್ವ, ಅದು ನೋಡೋಣ ಅಂತ ಹೋದ್ವಿ. ಆದರೆ ಆ ರೀತಿ ಏನು ಕಾಣಿಸಿಲ್ಲ, ಇಂಪ್ರೂವ್ ಆಗಿದೆ, ಈಗ ಬೇರೆ ರೀತಿಯೇ ಕಾಣಿಸ್ತಾ ಇದೆ. ಇದು ನಮ್ಮ ಜೊತೆ ಫ್ರೆಂಡ್ ಆಗಿದೆ ಆಯಿತಾ. ನಮ್ಮ ಸ್ನೋಕಿ ಹತ್ರ ಬರ್ತಿತ್ತು, ನಮ್ಮ ಸ್ನೋಕಿ ಹೋಗಿದ ತಕ್ಷಣ ಓಡೋಗಿ ಬೀಳ್ತಾ ಇತ್ತು. ಚೆನ್ನಾಗಿತ್ತು, ಒಂಥರ ಇತ್ತು. ಇದಕ್ಕೊಂದು ಸ್ವಲ್ಪ ಬಿಸ್ಕೆಟ್ ಎಲ್ಲ ಹಾಕ್ಕೊಂಡು ಆಟಾಡ್ಕೊಂಡು ಬಸ್ ಸ್ಟ್ಯಾಂಡ್ ಅಂತೆ ಇದು, ಬಸ್ ಸ್ಟ್ಯಾಂಡ್. ಅಂದ್ಕೊಂಡೆ ಆ ಬಸ್ ಸ್ಟಾಪ್ ಮೊದಲು ಇತ್ತಲ್ವ, ಆ ಬಸ್ ಸ್ಟಾಪ್ ಏನೋ, ಅದಕ್ಕೆ ಬೋರ್ಡ್ ಎಲ್ಲ ಇದೆ ಅಂತ ಅಂದ್ಕೊಂಡೆ. ಅಲ್ಲ, ಈಗ ಹೊಸದಾಗಿ ಮತ್ತೆ ಮಾಡಿರೋದು, ಯಾವ್ಯಾವ ಸ್ಟಾಪ್ ಇದೆ ಅಂತ ಹೇಳಿ ಇದೆಲ್ಲ ನೋಡಿ ಮಾಡಿಬಿಟ್ಟಿರೋದು. ಅದರಿಂದ ಇದೆಲ್ಲ ಇನ್ನೂ ಮುಂದೆನೂ ಇದೆ. ಹೀಗೆ ಫಸ್ಟ್ ಹೋದಾಗ ಒಂದು ಊಟಲ್ಲಿ ಗೊತ್ತೇ ಆಗಿಲ್ಲ ಯಾರು ಊಟಲ್ಲಿ ಹೋಗಬೇಕು ಅಂತ ಹೇಳಿ. ಆಮೇಲೆ ಶೃಂಗೇರಿ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೋರನಾಡಿಗೆ ಹೊರಡ್ತಾ ಇದ್ವಿ. ಕುದುರೆಮುಖದಲ್ಲಿ ನಮ್ಗೆ ಅಷ್ಟು ಪ್ಲೇಸ್ ಅಂದರೆ ಇನ್ನೂ ಒಳಗೋದ್ರೆ ಏನೇನೋ ಪಾಳು ಬಿದ್ದಿದ್ದಿತ್ತು. ಅಲ್ಲಿ ನೋಡೋಕ್ಕೆ ಹೋದ್ವಿ, ಅಲ್ಲಿ ಹೋಗೋಕ್ಕೆ ಗೊತ್ತಾಗಿಲ್ಲ ದಾರಿ ಏನು ಅಂತ. ಬೇಜಾರಾಗಿ ಬಂದ್ವಿ, ಯಾಕಂದರೆ ತುಂಬ ಈ ಸತಿ ನೋಡಿಲ್ಲ ಕುದುರೆಮುಖ ನಾವು. ಹಾಗಾಗಿ ಆಮೇಲೆ ಬರೋ ದಾರಿಲಿ 2 ಲಾರಿಗಳೂ ಫುಲ್ಲು ಅಂದರೆ
ಏನು ಲಗೇಜ್ ರಾರಿಗಳು ಎರಡಕ್ಕೂ ಬ್ಯಾಗ್ ತೊಗೊಳಕ್ಕಾಗ್ತಿಲ್ಲ, ಯಾಕಂದರೆ ಡೌನ್ ಇದೆ ಒಂದು, ಇನ್ನೊಂದು ಸೈಡಲ್ಲಿ ಹಪ್ಪಿದೆ, ಎರಡು ಫುಲ್ ಲೋಡ್ ಆಗಿಬಿಟ್ಟಿದೆ. ಏನು ಮಾಡಬೇಕು ಅಂತ ಇಬ್ಬರಿಗೂ ಗೊತ್ತಾಗ್ತಿಲ್ಲ. ಆಮೇಲೆ ತುಂಬ ಸರ್ಕಸ್ ಪಟ್ಟರು. ಕುರಿಗಳು ಸರ್ ಕುರಿಗಳು ಅಂತೀವಲ್ಲ, ಹಾಗೆ ಒಂದು ಕುರಿ ಹೋದರೆ 10 ಕುರಿ ಹೋಗುತ್ತೆ ಜೊತೇಲಿ ಅನ್ನಂಗೆ ನಮ್ಮ ಸೀನು ಸ್ವಲ್ಪ ಹೊತ್ತು ಹಾಗೆ ಆಗಿತ್ತು. ಯಾಕಂದರೆ ಒಬ್ಬರು ಇಳ್ದು ಹೋದರೆ ಅದ್ರ ಹಿಂದೆ 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 ನಾವೆಲ್ಲ ಹೋದ್ವಿ. ಒಬ್ಬರು ಕೂಡ ಏನು ಮಾಡ್ತಾಯಿಲ್ಲ, ಹೋಗೋದು ಬರೀ ಹೋಗಿ ಹೇಳೋದು ಎಲ್ಲರೂ, ಹಿಂಗಲ್ಲ ಹಂಗೆ ಮಾಡು, ಹಂಗಲ್ಲ ಹಿಂಗೆ ಮಾಡು ಅಂತ ಹೇಳಿ. ಪಾಪ ದಾರಿ ಒಳಗೆ ಕೂತೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಹೇಳಿ. ಆಮೇಲೆ ಹೋಗಿ ಏನು ನಾನು ಇದು ಮಾಡ್ತೀನಿ ಸರಿ ಮಾಡ್ತೀನಿ ಅಂತ ಹೋದವರೆಲ್ಲ ನೋಡ್ಕೊಂಡು ಬರ್ತಾಯಿದ್ರು. ಯಾಕಂದರೆ ಫುಲ್ ವೈಟ್ ಲಾರಿ ಇದೆಯಲ್ಲ, ಅದು ಫುಲ್ ಹಿಂದೆ ತೊಗೊಂಡ್ಬಿಟ್ಟಿದ್ದಾನೆ ಅವನು ಆಯಿತಾ, ಮಣ್ಣಲ್ಲಿ ಇಳಿಸ್ಬಿಟ್ಟಿದ್ದಾನೆ. ಅವ್ನ ಬ್ಯಾಗ್ ತೊಗೊಳಂಗೆ ಇಲ್ಲ, ಡೌನ್ ಇದೆ, ಅದು ಕಲ್ಲು ಏನೋ ತುಂಬ್ಕೊಂಡಿದ್ದಾರೆ. ಫುಲ್ ಬ್ರೇಕ್ ಹಾಕಿದ್ರು ಡೌನಲ್ಲಿ ಇದಾಗಲ್ಲ, ಗಾಡಿ ನಿಲ್ಲಲ್ಲ. ಹಾಗಾಗಿ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಇಲ್ಲೊಬ್ಬ ಪುಣ್ಯಾತ್ಮ, ಇದು ನಿಮಗಿಬ್ಬರಿಗೂ ಮಾಡ್ತೀನಿ ಅಂತ ಹೇಳಿ ಯಾವುದೋ ಒಂದು ಗೂಡ್ಸ್ ಗಾಡಿಗೆ ತೊಗೊಂಡೇ ಬಂದುಬಿಟ್ಟ ಈ ಕಡೆ. ಇಷ್ಟು ಚಿಕ್ಕ ಜಾಗದಲ್ಲಿ ನಾನು ಹೇಗೆ ಹೋಗಲಿ ಅಂತ ಇಲ್ಲಿ ನೋಡಿ, ಇವನು ಬೇರೆ. ನಾವು ಹಿಂದೆ ಕಾಯ್ತಾ ಇದ್ದೀವಿ ದಾರಿ ಇಲ್ಲ ಅಂತ ಹೇಳಿ, ಇವರು ಸರ್ಕಸ್ ಮಾಡ್ಕೊಂಡು ಅದರಲ್ಲೂ ಬಂದೇ ಬಿಟ್ಟರು. ಆಮೇಲೆ ಎಲ್ಲರೂ ಬುದ್ಧಿ ಮಾತು ಹೇಳಿ, ಹಾಗಲ್ಲ ಹೀಗೆ ಹೋಗು, ಹೀಗಲ್ಲ ಹೀಗೆ ಓಡಿಸು ಅಂತ ಹೇಳಿ ಏನೇನೋ ಮಾಡಿ ಅಂತೂ ಇಂತೂ ದಾರಿಗೆ ಅದು ಯಾವಾಗ ಗೂಡ್ಸ್ ಗಾಡಿ ಹೋಯ್ತೋ ಆವಾಗ ಸ್ವಲ್ಪ ಧೈರ್ಯ ಬಂತು. ಅದೇನೇನೋ ಮಾಡಿ ಗಾಡಿ ತೆಗೆದೇ ಬಿಟ್ಟರು. ಆ ಥರ. ಆದರೆ ಒಂದು 15 ನಿಮಿಷ ನಮ್ಗೆ ಟೈಮ್ ಇಲ್ಲೇ ಹೋಗಿಬಿಡ್ತು. ಯಾಕಂದರೆ ಇನ್ನೂ ಒಂದು 15 ನಿಮಿಷ ನಾವು ಬೇಗ ಹೋಗ್ತಾಯಿದ್ವಿ. ಒಂದು 15-20 ನಿಮಿಷ ಇಲ್ಲಿ ಜಾಮ್ ಆಗಿಬಿಡ್ತಲ್ವ, ಹಾಗಾಗಿ ಒಂದು 15-20 ನಿಮಿಷ ಕಾಯ್ಕೊಂಡು ಕೂತ್ವಿ. ಆದರೆ ಇಲ್ಲಿ ನೋಡಿ ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಸತ್ತೆ. ಆಕ್ಸಿಡೆಂಟ್ ಅಲ್ಲ, ಇಬ್ಬರೂ ಬ್ರೇಕ್ ಹೊಡ್ಕೊಂಡು ನಾನು ಹೇಗೆ ಹೋಗಲಿ ಅಂತ ಕಾಯ್ತಾ ಇದ್ದಿದ್ದು. ಇಬ್ಬರಿಗೂ ಹಿಂದ್ಗಡೆ ತೊಗೊಳಕ್ಕಾಗಲ್ಲ ಹಂಗೆ. ಇದರಲ್ಲಿ ಈ ಪುಣ್ಯಾತ್ಮ ಬೇರೆ ತೊಗೊಂಡು ಬಂದಾಗ ಗಾಡಿ ಅಂತೂ ಇಂತೂ ನಾವೇನು ಸಿಕ್ಕಾಕೊಳ್ಳುತ್ತೆ, ಇವತ್ತು ಹೋಗೋಕ್ಕಾಗಲ್ಲ, ತುಂಬ ಹೊತ್ತಾಗತ್ತೆ ಅಂದ್ಕೊಂಡ್ವಿ. ಆ ಥರ ಏನೂ ಆಗಿಲ್ಲ. ಈ ಹೆಂಗೋ ಪುಣ್ಯಾತ್ಮ ಗಾಡಿ ತೆಕ್ಕೊಂಡು ಬಂದರು ಈ ಕಡೆ. ಇವ್ರು ತೆಕ್ಕೊಂಡು ಬಂದಿದ್ದು ನೋಡಿ, ಇವರು ಸ್ವಲ್ಪ ಧೈರ್ಯ ಮಾಡಿ ರಾರಿಯವರು ಇವರು ತೆಗೆದ್ರು. ಅಂತೂ ಇಂತೂ ತೆಕ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ಹೇಳ್ತಾರಲ್ಲ ಕುರಿಗಳು ಸರ್ ಕುರಿಗಳು ಅಂತ ಹೇಳಿ. ಹಾಗಾಗಿ ನಮಗೆ ಒಂದು 10ರಿಂದ ಒಂದು 15 ನಿಮಿಷ ಫಿಲಮ್ ನೋಡ್ದಂಗೆ ಆಯಿತು. ಒಂದು ಚಿಕ್ಕ ಫಿಲಮ್ ನೋಡ್ಕೊಂಡು ನಾವು ಕೂಡ ಗಾಡಿ ತೆಕ್ಕೊಂಡು ಬಂದ್ವಿ. ಈ ಜಾಗಕ್ಕೆ ನಾವು ಯಾವಾಗಲೂ ಹೋಗಿದ್ದೀವಿ. ಹೊರನಾಡಿಗೆ ಹೋಗಬೇಕಾದ್ರೆ ಚಿಕ್ಕಮಗಳೂರಿಂದ ಟೀ ಎಸ್ಟೇಟ್ ಇದು ಆಯಿತಾ. ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಆಮೇಲೆ ಗಣಪತಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ಬೋದು. ಅಲ್ಲೇ ಒಂದು ಕಾಫಿ ಶಾಪ್ ಇದೆ. ಅದೇ ನಿಜವಾಗ್ಲೂ ಕಾಫಿ ಕುಡಿಯೋಕ್ಕಾಗಲ್ಲ ಅಂತೇಳಿ ಬಿಸಿಲು ಟೈಮು ಅಂತ ಮಜ್ಜಿಗೆ ತೊಗೊಂಡ್ವಿ. ನೀವು ಹೋದರೆ ಒಂದು ಆಮೇಲೆ ನಮಗೆ ಇಲ್ಲೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಯಾಕಂದರೆ ಅವಾಗ ತಾನೇ ಓಪನ್ ಆಗಿತ್ತು ಏನೋ ದೇವಸ್ಥಾನ, ಮಧ್ಯಾಹ್ನದ ಟೈಮಲ್ಲಿ ನೀಟಾಗಿ ದರ್ಶನ ಆಯಿತು. ನೀಟಾಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಅಕ್ಕಿನ ಕೊಟ್ಬಿಟ್ಟು ಬರ್ತಾರೆ. ಎಷ್ಟಾದರೂ ಕೊಟ್ಟು ಬರ್ಬೋದು. ಅದೊಂದು ಅಕ್ಕಿ ಎಲ್ಲ ಕೊಟ್ಟು ಇಲ್ಲೊಂದು 10 ನಿಮಿಷ ಒಂದು 15 ನಿಮಿಷ ಕೂತ್ಕೊಂಡು ಒಂದು 2-3 ಸತಿ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಇದು ಹೊಸ್ದಾಗಿ ಆಗಿರೋದು, ಅಂದರೆ ಹೊಸ್ದಾಗೆ ಅಂದರೆ ಎಷ್ಟು ವರ್ಷದ ಮುಂಚೆ ಆಗಿದೆಯೋ ಗೊತ್ತಿಲ್ಲ. ನಾನು ಹೋಗಿ 4-5 ವರ್ಷ ಆಗಿತ್ತು. ಅದ್ರ ಒಳಗೆ ಆಮೇಲೆ ಮಾಡಿರೋದು, ಇದು ಫಸ್ಟ್ ಇದ್ದಿಲ್ಲ, ಆಮೇಲೆ ಮಾಡಿರೋದು. ಇಲ್ಲಿಂದ ದೇವ್ರ ದರ್ಶನ ತುಂಬ ಅಂದರೆ ಹೋಗಿದ್ದ ಜಾಗದಲ್ಲೆಲ್ಲ ರಶ್ ಇದ್ದಿಲ್ಲ. ಹಾಗಾಗಿ ದೇವ್ರ ದರ್ಶನ ನಮ್ಗೆ ಚೆನ್ನಾಗಾಯಿತು, ನೀಟಾಗಾಯಿತು. ಇಲ್ಲಿಂದ ನಾವು ಹೊರಟಿದ್ದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಏನು ಮಾಡಿದ್ವಿ, ಮತ್ತು ಇಲ್ಲಿಂದ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ನವಿಲುಗಳ ಒಂದೊಂದೇ ನವಿಲು ಕಾಣಿಸ್ತಿತ್ತು, ಆದರೆ ಯಾವುದೂ ಹತ್ತಿರದಲ್ಲೇನು ಕಾಣಿಸ್ತಿದ್ದಿಲ್ಲ, ದೂರದಲ್ಲಿತ್ತು. ಹಾಗಾಗಿ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ. ಒಂದು 2-3 ಕಡೆ ನೋಡಿದ್ವಿ ನವಿಲು. ಆ ಥರ ಇತ್ತು, ಅಂದರೆ ನೋಡಿದ್ವಿ, ಆದರೆ ಕೈಗೂ ಸಿಕ್ಕಿಲ್ಲ ಅಷ್ಟೇ. ಆಮೇಲೆ ಇದಾಗಿದ್ಮೇಲೆ ನಾವು ಹೊರಟಿದ್ದು ಹೊರನಾಡು ಆಗಿದ್ಮೇಲೆ ಮತ್ತೇನಾಯಿತು, ಅರಸೀಕೆರೆಗೆ ಹೋಗಬೇಕಿತ್ತು. ನಾವು ಅರಸೀಕೆರೆಗೆ ಹೋಗ್ಬಿಟ್ಟು ಮತ್ತೊಂದು ಅರಸೀಕೆರೆಯಲ್ಲಿ ಒಂದು ಪೂಜೆ ಇತ್ತು. ಆ ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಬೆಂಗಳೂರು ಕಡೆ ಬರಬೇಕಿತ್ತು. ಹಾಗಾಗಿ ನೈಟೇ ಅರಸೀಕೆರೆ ರೆಡಿ ಮಾಡ್ಕೋಬೇಕು, ಅದೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಹೇಗಿತ್ತು ಅಂತ ಹೇಳಿ. ಇಷ್ಟ ಆದರೆ ವಾಚ್ ಮಾಡಿ, ಶೇರ್ ಮಾಡಿ.
ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಅಂದರೆ ಏನೋ ಒಂಥರ ಅಂದರೆ ನಮಗೆಲ್ಲರಿಗಿಂತ ಖುಷಿಯಾಗಿದ್ದು ಏನು ಅಂದರೆ ಯಾವ ದೇವಸ್ಥಾನದಲ್ಲೂ ರಶ್ ಇದ್ದಿಲ್ಲ, ಆರಾಮಾಗಿ ದೇವ್ರ ದರ್ಶನ ಆಯ್ತಲ್ವಾ, ಅದೊಂದು ಖುಷಿ. ಇಲ್ಲೊಂದು 2 ಆನೆ ಇತ್ತು. ಆ ಆನೆ ಹತ್ರ ನನಗಂತೂ ಆನೆ ನೋಡೋಕ್ಕೆ ಖುಷಿ ಆಯಿತಾ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡ್ತಾ ಇದ್ದರೆ ನಾನು ಅದಕ್ಕೆ ನೋಡ್ತಾನೇ ಇರ್ತೀನಿ ಅನಿಸುತ್ತೆ ನನಗಂತೂ. ಪಾಯ್ ಕಾಜಿಂಗ್ ಹೇಳ್ತಾ ಇತ್ತು. ಗುರು ಸಾಕ್ಷಾತ್ ಪರಂ ಬ್ರಹ್ಮ. ನೋಡ್ತಿದ್ರಲ್ಲ ಬೀಚು, ಈ ಬೀಚ್ ಇದೆಯಲ್ಲ ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಇರೋದು. ಆದರೆ ನಾವು ಅಂದರೆ ಕೆಳಗಿಳ್ದು ನೋಡಿಲ್ಲ, ಯಾಕೆ ಅಂದರೆ ಬಿಸಿಲು ಸಿಕ್ಕಾಪಟ್ಟೆನೂ ಇತ್ತು, ಆಮೇಲೆ ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಈ ರೀತಿ ಇತ್ತು. ಈ ಆನೆ ನೋಡೋಕ್ಕೆ ಕ್ಯೂಟ್ ಚೆನ್ನಾಗಿರುತ್ತೆ. ನಾನೇನಾದರೂ ಕಾಡು ಮನುಷ್ಯ ಆಗಿದ್ದರೆ ಆನೆ ಜೊತೆ ಇರ್ತಾಯಿದ್ದೆ, ನಂಗೆ ಅಷ್ಟು ಇಷ್ಟ ಆನೆ ಅಂದರೆ. ಆದರೆ ಏನು ಮಾಡೋದು, ಮನುಷ್ಯ ಆಗ್ಬಿಟ್ಬಿಟ್ಟೆ, ಆನೆ ಜೊತೆ ಇರೋಕ್ಕಾಗಲ್ಲ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.